ಹಲೋ ಫ್ರೆಂಡ್ಸ್, ಇವಾಗ ಗೋಬಿ ಫ್ರೈ ಮಾಡ್ಕೊಂಡು ರೆಡಿ ಆಗಿದೆ. ಸೊ ಗೋಬಿ 65 ಮಾಡೋಕ್ಕೆ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಾರ್ಲಿಕ್ಕು, ಚಿಲ್ಲಿ, ಕೊತ್ತಂಬರಿ ಮತ್ತು ಸ್ಪ್ರಿಂಗ್ ಆನಿಯನ್ನ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ತಕ್ಷಣ, ಸ್ವಲ್ಪ ಕೆಂಪಾದ ತಕ್ಷಣ ಮಿಕ್ಕಿರೋದೆಲ್ಲ ಕಟ್ ಮಾಡಿರೋದನ್ನ ಬಾಣಲೆಗೆ ಹಾಕಿಬಿಡಿ. ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಎಲ್ಲ ಹಾಕಿಬಿಟ್ಟು ಸುಮ್ಮನೆ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ನಾನು ಹೊರಗಡೆಯಿಂದ ಯಾವ ಸಾಸ್ನೂ ಯೂಸ್ ಮಾಡಿಲ್ಲ. ಒಂದೇ ಸಾಸ್ನ ಪ್ರಿಪೇರ್ ಮಾಡ್ಕೊಂಡಿರೋದು, ಅದು ಟೊಮ್ಯಾಟೊ ಸಾಸು. ಜಸ್ಟ್ ರೆಡ್ ಚಿಲ್ಲಿ ಮತ್ತು ಟೊಮ್ಯಾಟೋನ ಬಾಯ್ಲ್ ಮಾಡಿಬಿಟ್ಟು ಸಾಲ್ಟ್ ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಅದೇ ಟೊಮ್ಯಾಟೊ ಸಾಸ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಸೋಯಾ ಸಾಸು ಮತ್ತು ವೆನಿಗರ್ ಇದನ್ನೆಲ್ಲ ಯೂಸ್ ಮಾಡಿಲ್ಲ, ಯಾಕಂದರೆ ಮಕ್ಕಳು ತಿಂತಾರೆ ಅಂತ. ನೀವು ಬೇಕಿದ್ದರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಇಷ್ಟೇ ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಟ್ರೈ ಮಾಡಿ ನೋಡಿ. ಸುಮ್ಮನೆ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿ ಸ್ಪ್ರಿಂಗ್ ಆನಿಯನ್ ಅದನ್ನೆಲ್ಲ. ನಂತರ ಸಾಸ್ನ ಆ್ಯಡ್ ಮಾಡಿ. ಇದಕ್ಕೆ ಸಾಸಲ್ಲಿ ಎರಡು ಇದೆ, ರೆಡ್ ಚಿಲ್ಲಿನೂ ಬಂದಿದೆ ಹಾಗೂ ಟೊಮ್ಯಾಟೊ ಇರೋದ್ರಿಂದ ನಾನು ಚಿಲ್ಲಿ ಸಾಸ್ ಆ ಥರ ಏನೂ ಯೂಸ್ ಮಾಡಿಲ್ಲ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ರೆ, ಯಾಕಂದರೆ ಇದು ಕಲರು ಕೊಡುತ್ತೆ. ಆಮೇಲೆ ಫುಡ್ ಕಲರ್ ಆ ಥರ ಏನೂ ಯೂಸ್ ಮಾಡೋದು ನೀಡಿರಲ್ಲ. ಹಾಕಿರೋ ಟೊಮ್ಯಾಟೊ ಪೇಸ್ಟು ಮತ್ತು ಚಿಲ್ಲಿ ಪೇಸ್ಟು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸರಿಯಾಗಿ ಟೊಮ್ಯಾಟೊ ಎಲ್ಲ ಬೆಂದ್ಬಿಟ್ಟು ಒಳ್ಳೆ ಆಯಿಲ್ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಎಣ್ಣೆ ಎಲ್ಲ ಬಿಡ್ತಿದೆ. ಸೊ ಇವಾಗ ನಾನು ಸ್ವಲ್ಪ ಟರ್ಮೆರಿಕ್ನ ಹಾಕ್ತಿದ್ದೀನಿ, ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಮನೇಲಿರೋ ಯಾವುದಾದ್ರೂ ಮಸಾಲಾನ ಹಾಕ್ಬೋದು. ನಾನಿಲ್ಲಿ ಧನಿಯಾನ ಯೂಸ್ ಮಾಡ್ತಿದ್ದೀನಿ. ಖಾರ ಒಂಚೂರು ಹಾಕ್ತಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಂತ. ಸೊ ಎಲ್ಲನೂ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಯಾಕಂದರೆ ನಾನು ಗೋಬಿ ಬೇಯಿಸುವಾಗ ಆಲ್ರೆಡಿ ಸಾಲ್ಟ್ ಹಾಕಿಬಿಟ್ಟು ಬೇಯಿಸಿದ್ದೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕ್ತಿದ್ದೀನಿ. ಇವಾಗ ನೀವು ಸಾಲ್ಟನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಇದು ಆಯಿಲ್ ಬಿಡೋವರೆಗೂ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, 1-2 ಮಿನಿಟ್ಸು. ನೋಡಿ ಇವಾಗ ಆಯಿಲ್ ಬಿಡ್ತಿದೆ ಚೆನ್ನಾಗಿ. ಸೊ ಇವಾಗ ಫ್ರೈ ಮಾಡಿರೋ ಗೋಬಿನ ಹಾಕಿ. ಗೋಬಿ ಕಟ್ಟ ತಕ್ಷಣ ನಂತರ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ. ಸ್ವಲ್ಪ ಲೆಮನ್ ಹಾಕ್ತಿದ್ದೀನಿ ನಾನು ಹುಳಿಗೆ. ಎಲ್ಲ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ. ಕೆಳಗಿರೋ ಎಲ್ಲ ಗ್ರೇವಿನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಫ್ರೈ ಮಾಡಿದ ತಕ್ಷಣ ಇದನ್ನ ಮಾಡೋದ್ರಿಂದ ಗೋಬಿ ಕ್ರಿಸ್ಪಿಯಾಗೇ ಇರುತ್ತೆ. ಆಮೇಲೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಇದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ಹೊರಗಡೆ ತಂದಿರೋ ಗೋಬಿಲಿ ತುಂಬ ಕಲರ್ ಯೂಸ್ ಮಾಡ್ತಾರೆ. ಆಮೇಲೆ ಟೇಸ್ಟ್